ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಲೋಕಸಭಾ ಚುನಾವಣೆಯಲ್ಲಿ ಯುಪಿಯಲ್ಲಿ ಒಂದು 43 ಸೀಟುಗಳನ್ನು ತಗೊಳ್ಳೋದ್ರ ಮೂಲಕ ಇಂಡಿ ಮೈತ್ರಿಕೂಟ ಅಲ್ಲಿ ಆಡಳಿತಾರೂಢ BJPಗೆ ಒಂದು ದೊಡ್ಡ ಆಘಾತವನ್ನೇ ನೀಡಿತೆ ಅಂತಂದು ನಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಹಾಗಾದರೆ ಈ ಒಂದು ಆಘಾತವನ್ನು ಕೊಟ್ಟಿರ್ತಕ್ಕಂಥ ಇನ್ನೊಂದು ಕ್ಷೇತ್ರ ಯಾವುದಪ್ಪ ಅಂತಂದರೆ ಅದು ಅಮೇಥಿ ಕ್ಷೇತ್ರ. ಲಾಸ್ಟ್ ಟೈಮ್ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಅವರು ಸ್ಪರ್ಧೆ ಮಾಡಿದರು. ಕಾಂಗ್ರೆಸ್ಸಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡಿದರು. ರಾಹುಲ್ ಗಾಂಧಿ ಅವ್ರನ್ನ ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿದ್ದ ಸ್ಮೃತಿ ಇರಾನಿ ಅವರು ಆದರೆ ಈ 2024 ಲೋಕಸಭಾ ಚುನಾವಣೆಯಲ್ಲಿ 1,60,000 ಮತಗಳಿಂದ KL ಶರ್ಮಾ ವಿರುದ್ಧ ಒಂದು ಸೋಲನ್ನು ಒಪ್ಕೊಂಡಿದ್ದಾರೆ. ಆದರೆ ಈಗ ಒಂದು ಅಮೇಥಿಯ ಕ್ಷೇತ್ರಕ್ಕೆ ಈ ಒಂದು ಬೈ ಎಲೆಕ್ಷನ್ ನಡೆಯೋ ಸಂಭವ ಇದೆ ಅಂತ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಹಾಗಾದರೆ ಅಲ್ಲಿ ಅಮೇಥಿಯಲ್ಲಿ ಯಾಕೆ ಬೈ ಎಲೆಕ್ಷನ್ ನಡೆಯುತ್ತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, ಅಮೇಥಿಯಲ್ಲಿ ಕಾಂಗ್ರೆಸ್ಸಿಂದ KL ಶರ್ಮಾ ಅವರನ್ನು ಕಣಕ್ಕಿಳಿಸಿದರೆ BJPಯಿಂದ ಸ್ಮೃತಿ ಇರಾನಿ ಅವರು ಹಾಲಿ ಸಚಿವರು ಆಗಿದ್ದಂಥ ಸ್ಮೃತಿ ಇರಾನಿ ಅವರನ್ನು ಕಣಕ್ಕಿಳಿಸಿತ್ತು. ಆದರೆ ನಾಮಪತ್ರ ಸಲ್ಲಿಸೋ ವೇಳೆ, ಅಫಿಡವಿಟ್ ಸಲ್ಲಿಸೋ ವೇಳೆ KL ಶರ್ಮಾ ಅವರು ಒಂದು ಮಿಸ್ಟೇಕನ್ನು ಮಾಡಿದ್ದಾರೆ. ಆದರೆ ಅದನ್ನು ಚುನಾವಣಾ ಅಧಿಕಾರಿಗಳು ಸಹ ನೋಡಿಲ್ಲ ಅಂತಲೂ ಹೇಳಲಾಗ್ತಾ ಇದೆ. ಮತ್ತು ಇದು ಬೈ ಮಿಸ್ಟೇಕಿಂದ ಆಗಿರೋದ್ರಿಂದ ಇದು ಯಾರೂ ಅಬ್ಸರ್ವ್ ಮಾಡಿಲ್ಲ ಅನ್ನೋ ಒಂದು ಸುದ್ದಿಗಳು ಸಹ ಕೇಳಿಬರ್ತಾ ಇದೆ. ಅಫಿಡವಿಟ್ನಲ್ಲಿ ಏನೊಂದು ಕಾನೂನು ರೀತಿ ಕ್ರಮಗಳಿದ್ದಾವೆ ಅಂತಂದರೆ ಅಲ್ಲಿ ಅಫಿಡವಿಟ್ನ 24 ಪುಟಗಳಲ್ಲಿ ಒಂದು ಯಾವುದೇ ಒಂದು ತಪ್ಪುಗಳು ಸಹ ಅಲ್ಲಿ ಇರಬಾರ್ದು ಅನ್ನೋದು ಒಂದು ರೂಲ್ಸ್ ಇದೆ. ಆದರೆ ಇಲ್ಲಿ KL ಶರ್ಮಾ ಅವರು ಸಲ್ಲಿಸಿರ್ತಕ್ಕಂಥ ಒಂದು 24 ಪುಟಗಳ ಒಂದು ಪೇಜ್ನಲ್ಲಿ ಮೊದಲನೇ ಪುಟದಲ್ಲಿ ಈ 18ನೇ ಲೋಕಸಭಾ ಚುನಾವಣೆಯ ನಡಿಬೇಕಾಗಿದ್ದು ಆದರೆ ಅಲ್ಲಿ 17ನೇ ಲೋಕಸಭಾ ಚುನಾವಣೆ ಅಂತ ಅಂದ್ಬಿಟ್ಟು ಅವರು ಮೆನ್ಷನ್ ಮಾಡಿದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಆದರೆ ಇದೆಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಸಹ ಇದನ್ನು ಕೋರ್ಟಿಗೆ ಹೋದ್ಮೇಲೆ ಇದು ಕಾನೂನು ರೀತಿಯ ನಿರ್ಧಾರ ಆಗಬೇಕಾಗಿದೆ. ಆದರೆ ಇಲ್ಲಿ ಚುನಾವಣೆಯ ಒಂದು ಜಿದ್ದಾಜಿದ್ದು ನಡೆಯಬೇಕಾದ್ರೆ ಇಲ್ಲಿ UPಯಲ್ಲಿ ಒಂದೊಂದು ಕ್ಷೇತ್ರನೂ ಸಹ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯೋಗಿ ಆದಿತ್ಯನಾಥ್ ಅವರು ಈ ಒಂದು ಕೇಸನ್ನು ಸಹ ಕೋರ್ಟ್ ಮೂಲಕ ಒಂದು ಹಾಕಿ ಇದನ್ನು ಗೆದ್ದು ಬಂದರೆ ಅಕಸ್ಮಾತ್ ಇಲ್ಲಿ KL ಶರ್ಮಾ ಅವರು ಸಹ ಒಂದು ರಾಜೀನಾಮೆ ಕೊಡಬೇಕಾಗ್ತದೆ. ಇದು 18ನೇ ಲೋಕಸಭಾ ಚುನಾವಣೆ ನಡೀತಾ ಇರೋದು, ಅಲ್ಲಿ ಸಲ್ಲಿಸಿರೋದ ಪ್ರಕಾರ 17ನೇ ಲೋಕಸಭಾ ಚುನಾವಣೆ ಅಂತ ಹೇಳ್ತಾ ಇದೆ. ಆದರೆ ಸ್ಮೃತಿ ಇರಾನಿ ಅವರು ಸಹ ಒಂದು ಈ ಅಮೇಥಿ ಕ್ಷೇತ್ರದಲ್ಲಿ ಸೋಲೋದೇ ಇಲ್ಲ ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇತ್ತು. ಆದರೆ KL ಶರ್ಮಾ ಅವರು ಒಂದು ಗ್ರೌಂಡನ್ನು 40 ವರ್ಷಗಳಿಂದ ಅಮೇಥಿ ಜನರ ಒಂದು ನಾಡಿ ಮಿಡಿತಗಳನ್ನು ಅರ್ಥ ಮಾಡ್ಕೊಂಡಿದ್ದಂಥ KL ಶರ್ಮಾ ಅವರು ಈಗ ಹಾಲಿ ಎಲ್ಲ ಸಚಿವರುಗಳು ಸಹ ಕಾಂಗ್ರೆಸ್ಸಲ್ಲಿ ಇದ್ದಂಥ ಒಂದು ಕೆಲಸ ಕಾರ್ಯಗಳನ್ನು ಸಹ ಅವರು ಅರಿತುಕೊಂಡು ಅಲ್ಲಿ ಕ್ಷೇತ್ರದ ಜನರನ್ನು ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡಿದ್ದಂಥ ಒಂದು KL ಶರ್ಮಾ ಅವರಿಗೆ ಈ ಒಂದು ಗೆಲುವನ್ನು ದಕ್ಕಿದೆ ಅಂತಲೂ ಸಹ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಈ ಒಂದು ಕೇಸನ್ನು ಏನಾದರೂ BJP ಗೌರ್ಮೆಂಟ್ ಆಗಿದ್ದಂಥ ಯೋಗಿ ಆದಿತ್ಯನವರು ಇದನ್ನು ಕೋರ್ಟ್ ಮೂಲಕ ಇದನ್ನು ತಗೊಂಡೋದ್ರೆ ಅಲ್ಲಿ ಸಹ ಒಂದು ಜಯ ಸಿಕ್ಕೇ ಸಿಗುತ್ತೆ. ಅಲ್ಲಿ ಬೈ ಎಲೆಕ್ಷನ್ನ ನಡೆಯೋದು ಶತಸಿದ್ಧ. KL ಶರ್ಮಾ ಅವರನ್ನು ಒಂದು ಈ ಲೋಕಸಭಾ ಸದಸ್ಯತ್ವದಿಂದ ಒಂದು ವಜಾ ಮಾಡೋ ಚಾನ್ಸಸ್ಗಳು ಸಹ ತುಂಬ ಇರ್ತದೆ. ಆದ್ದರಿಂದ BJPಯ ಒಂದೊಂದು ಸೀಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದು ಕೋರ್ಟ್ ಮೂಲಕ ಹೋದೆ ಅಂದರೆ ಇದು ಬೈ ಎಲೆಕ್ಷನ್ ನಡೆಯೋದು ಶತಸಿದ್ಧ ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. KL ಶರ್ಮಾ ಅವರು 1,60,000 ಮತಗಳಿಂದ ಸಹ ಸ್ಮೃತಿ ಇರಾನಿ ವಿರುದ್ಧ ಗೆದ್ದು ಬಂದಿದ್ದರು. ಆದರೆ ಮತ್ತೆ ಇದೊಂದೇನಾರು ಮರು ಚುನಾವಣೆ ಅಂತ ಏನಾರು ನಡೆದರೆ ಮತ್ತೆ 2019 ರಿಸಲ್ಟ್ ಏನು ಸ್ಮೃತಿ ಇರಾನಿ ಅವರಿಗೆ ಕೈ ಹಿಡಿದಿತ್ತು ಅದೇ ರೀತಿ ವೇವ್ ಒಂದು ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಮಾತುಗಳು ಸಹ ಆ ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ ವೀಕ್ಷಕರೇ. ಹಾಗಾದರೆ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸನ್ನು BJP ಕೋರ್ಟ್ ಮೂಲಕ ತಗೊಂಡೋಗಿ ಗೆದ್ದು ಬರುತ್ತಾ, ಈ ಒಂದು ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯುತ್ತಾ ಅನ್ನೋದು ಸಹ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಒಂದು ಪರಿಣಾಮ ಬೀರುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನಮ್ಮ ಚಾನಲ್ ನಿಮಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾವು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.